ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಗೆ ಯಾವುದೇ ರೀತಿಯಾಗಿ ಅಕ್ರಮ ಮತದಾರರ ಪಟ್ಟಿಯನ್ನು ಸೃಷ್ಟಿ ಮಾಡಿಲ್ಲ. ಎನ್ಡಿಎ ಪಕ್ಷದವರು ವಿನಾಕಾರಣ ಆರೋಪ ಮಾಡುತ್ತಿರುವುದು ಸರಿಯಲ್ಲವೆಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಬನ್ನಹಳ್ಳಿ ನಂಜುಂಡೇಗೌಡರು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾಗಿ ಅಕ್ರಮ ಮತದಾರರ ಪಟ್ಟಿ ತಯಾರು ಮಾಡಿಲ್ಲ. ವಿನಾಕಾರಣ ಎನ್ಡಿಎ ಬೆಂಬಲಿತರು ಸುಳ್ಳು ಆಪಾದನೆ ಮಾಡುತ್ತಿದ್ದು, ಚುನಾವಣೆಯನ್ನು ಎದುರಿಸಿ ಗೆಲ್ಲಲಿ, ಅದು ಬಿಟ್ಟು ಚುನಾವಣೆಯನ್ನು ಬಹಿಷ್ಕರಿಸುತ್ತಿರುವುದಾಗಿ ಘೋಷಣೆ ಮಾಡಿರುವುದು ಸರಿಯಲ್ಲವೆಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀನಿವಾಸನ್, ತೊಟ್ಟು ಚಂದ್ರಪ್ಪ, ಅಂಬರೀಶ್, ಬಾಲರಾಜ್, ನಾರಾಯಣಪ್ಪ, ಮುಸ್ತಫಾ, ಬಳೆ ನಾಗರಾಜ್, ಟೆಂಟ್ ಸೀನಪ್ಪ, ಬನ್ನಹಳ್ಳಿ ಅಮರನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿವಸ ಕೈವಾರ ರೇಷ್ಮೆ ಬೆಳೆಗಾರರ ಸಂಘದ ಅರ್ಜಿ ಹಾಕುವ ಕೊನೆ ದಿನ. ಅರ್ಜಿ ಹಾಕಿದ್ದು ನಮ್ಮ ಸುಧಾಕರ್ ಪಾರ್ಟಿಯಿಂದ ನಾವು ಎಲ್ಲರೂ ಎಲ್ಲ ವಿಭಾಗದಲ್ಲೂ ಅರ್ಜಿ ಹಾಕಿದ್ದೇವೆ. ಆದರೆ ಅವರು ಕೆಲವರು ಇದನ್ನು ತಪ್ಪಾಗಿ ತಿಳ್ಕೊಂಡು ಬಹಿಷ್ಕಾರ ಮಾಡಿದ್ದಾರೆ. ಕಾರಣ ಅವರು ಏನೋ ಇಲ್ಲೆಲ್ಲ ನಾವು ತಿಂದುಬಿಟ್ಟಿದ್ದೀವಿ, ಅಕ್ರಮ ಮತ ಅದು ಇದು ಅಂತ ಮಾತಾಡ್ತಾರೆ. ಇಲ್ಲಿ ಏನು ಅಂಥದ್ದು ಏನಾಗಿಲ್ಲ. ಅವರು ನಮ್ಮ ಜೊತೆಯಲ್ಲಿ ಹಿಂದಿನ ಬೋರ್ಡಲ್ಲಿ ಇದ್ದವರೇ. ಯಾರು ಅಕ್ರಮವಾಗಿ ತಿಂದರೆ ಇಲ್ಲಿ ಅದಕ್ಕೆ ಆಡಿಟ್ ಅಂತ ಇರುತ್ತೆ, ಸರ್ಕಾರ ಇರ್ತದೆ, ಕಾನೂನು ಇರ್ತದೆ. ಅದ್ರ ಬಗ್ಗೆ ಕಾನೂನು ರೀತಿ ಹೋಗಲಿ. ಇಲ್ಲಿ ನಮ್ಮ ಕಡೆಯಿಂದ ಯಾವುದೇ ರೀತಿ ಆಗಿಲ್ಲ. ಅಕ್ರಮ ಅದೊಂದು ಹೇಳ್ತಾ ಇದ್ದಾರೆ, ಅಕ್ರಮ ವೋಟ್ ಆಗಿದೆ, ವೋಟ್ ಸೇರಿಸಿದ್ದಾರೆ ಅಂತ ಇಲ್ಲ. ನಾನು ನಿನ್ನೆ ನಿಮ್ಮ ಮುಂದೆ ಪ್ರೆಸ್ ಮೀಟಲ್ಲಿ ಅದೇ ಹೇಳಿದ್ದೀನಿ. ಯಾರು ಈಗ ಇದಾಗಿತ್ತಲ್ಲ ಸುಸ್ತಿಯ ಇದು ಈ ಸಾಲ ಕೊಟ್ಟಿದ್ವಿ, ಏನು ಸಾಲ, ಬಿಸ್ನೆಸ್ ಲೋನು, ಅವರು ಸುಸ್ತಿಯಾಗಿದ್ದವರು ಸರ್ಕಾರ ಅವ್ರ ಇದನ್ನು ವಜಾ ಮಾಡಿದಾಗ ಅವರೆಲ್ಲ ಮತ್ತೆ ವೋಟರ್ ಆಗಿ ಬಂದರು. ಅದರಿಂದ ವೋಟಿನ ಸಂಖ್ಯೆ ಏರಿದೆ ಅಷ್ಟೇ, ಮತದಾರರ ಸಂಖ್ಯೆ ಏರಿದೆ. ಅದರಲ್ಲೇನು ಮೋಸ ಗೀಸ ಇಲ್ಲ. ಅವರು ಬಂದು ಎದುರಿಸಬೇಕು. ಅವರು ಅರ್ಜಿ ಹಾಕಿ ಎದುರಿಸಿದರೆ ಅವರು ಬಂದು ಕೂತ್ಕೊಂಡಿದ್ದಾರೆ. ನಾವೇನು ಬೇಡ ಅಂತ ಇರಲಿಲ್ಲ. ಅದು ಅವರು ಬೇಕಂತ ನಮ್ಮ ಮೇಲೆ ಗೂಬೆ ಕೊಡ್ಸೋಕ್ಕೆ ಅವರು ಬಹಿಷ್ಕಾರ ಮಾಡಿದ್ದಾರೆ. ಹಂಗಂತೇಳಿ ಅವರೇನು ಎಲ್ಲ ಹೋಗಿಲ್ಲ. ಕೆಲವರು ಅವ್ರ ಕಡೆಯವ್ರು ಬಂದು ಹಾಕಿದ್ದಾರೆ, ಆಲ್ರೆಡಿ ಇದ್ದಾರೆ ಇಲ್ಲಿ ಇದು ಅಪ್ಲಿಕೇಶನ್ ಹಾಕಿದ್ದಾರೆ. ನಮ್ಮವರೇ ಅಂತಲ್ಲ, ಅವರಲ್ಲೂ ಹಾಕಿದ್ದಾರೆ. ಅಂಥವರು ಎಲ್ಲರನ್ನೂ ಹಿಡ್ಕೋಬೇಕಾಗಿತ್ತು. ಹೆಂಗೆ ಹಾಕಿದ್ರು ಅವರು? 28 ಹಾಕಿದ್ದಾರೆ. ಒಟ್ಟು ಇಲ್ಲಿ 28 ಅರ್ಜಿ ಬಿದ್ದಿದೆ. 12 ಜನಕ್ಕೆ 22 ಅರ್ಜಿ ಬಂದಿದೆ. ಅವೆಲ್ಲ ಬೇರೆ ಅರ್ಜಿಗಳು ಯಾವ ಬಂತು? ಎಲ್ಲ ಅವ್ರದ್ದೇನೆ. ಹೆಂಗೆ ಬಹಿಷ್ಕಾರ ಮಾಡಿದ್ದಾರೆ ಅವರು? ಅದೆಲ್ಲ ಸುಳ್ಳು. ಅದರಿಂದ ಇದು ಅವ್ರು ಏನು ಅಪಾದನೆ ಮಾಡ್ತಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದ್ದು. ನಾವು ಇನ್ನು ಚುನಾವಣೆ ನಾವು ಕ್ರಮಬದ್ಧವಾಗಿ ನಡೆಸ್ತಾ ಇದ್ದೀವಿ. ಅದ್ರ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಕಾನೂನು ಬಿಟ್ಟೇನು ನಾವು ಹೋಗಲ್ಲ. ಈಗ ಅಕ್ರಮವಾಗಿ ಮತದಾರರನ್ನು ಸೇರಿಸಿದ್ದಾರೆ, ಅದರಿಂದ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಆರೋಪ. ಬಿಸ್ನೆಸ್ ಲೋನ್ ಮೂಲಕ ಅಕ್ರಮವಾಗಿ ನೋಡಿ, ಅವರು ಅವರು ಅಕ್ರಮ ಮಾಡಿದ್ದಾರೆ ಅಂತ ಹೇಳೋದು. ಬಿಸ್ನೆಸ್ ಲೋನ್ ಯಾವಾಗಂದ್ರೆ ಅವ್ರು ಕೊಡೋಕ್ಕಾಗಿಲ್ಲ, ಅದು ಹಿಂದೆ ಕೊಟ್ಟಿರೋದು. ಅದು ಯಾವಾಗ ಈ ಆಡಳಿತ ಮಾಡಿದ್ರೆ ಆವಾಗ ಕೊಟ್ಟಿರೋದೇ. ಅದು ಆಗ ಯಾಕೆ ಬರಲಿಲ್ಲ ಅಂದರೆ 2021ರಲ್ಲಿ ಅವ್ರು ಸುಸ್ತಿ ಇದ್ದರು. ಯಾರು? ಈ ಬಿಸ್ನೆಸ್ ಲೋನ್ ತೊಗೊಂಡಿರೋರು. ಆಮೇಲೆ ಅದು ಸರ್ಕಾರ ಮನ್ನಾ ಮಾಡಿದಾಗ ಅವರೆಲ್ಲ ಮತದಾರರಾಗಿ ಪರಿವರ್ತನೆ ಆದರು. ಸಾಲ ಮನ್ನಾ ಆಗಿದ್ದು 2018ರಲ್ಲಿ ಅಂತ ಹೇಳ್ತಿದ್ದಾರೆ. ಆದರೆ 2021ರಲ್ಲಿ ಪಟ್ಟಿ ತಯಾರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತೀವಿ ಸರ್? ಅಲ್ಲ, ಸಾಲ ಮನ್ನಾ ಆಗಿರೋದು ರೈತರದ್ದು. ಈ ಬಿಸ್ನೆಸ್ನವರು ರೈತರಿಗೆ ಬರಲ್ಲ, ಅವರು ಬೇರೆ. ಅವ್ರದ್ದು ಆವಾಗ ಆಗಿರೋದು 21ರಲ್ಲಿ.